ಈಗ ನೀವು ನೋಡುತ್ತಿರುವುದು ವಿಶೇಷವಾದ ಪಂಚಮುಖಿ ಆಂಜನೇಯ ಸ್ವಾಮಿ. ಆಂಜನೇಯನಿಗೆ ಪಂಚಮುಖ ಅವತಾರ ತಾಳಲು ಕಾರಣವೇನೆಂದರೆ, ರಾಮಾಯಣದಲ್ಲಿ ಐರಾವಣನಿಂದ ರಾಮ ಲಕ್ಷ್ಮಣರನ್ನು ಕಾಪಾಡಲು ಈ ಪಂಚಮುಖಿ ಅವತಾರವನ್ನು ತಾಳುತ್ತಾರೆ. 5 ದಿಕ್ಕಿನ ದೀಪವನ್ನು ಒಂದೇ ಸಮಯದಲ್ಲಿ ಹಾರಿಸಲು ಈ ಅವತಾರದ ಅನಿವಾರ್ಯತೆ ಇತ್ತು. ಅಂದಹಾಗೆ ಈ ಪಂಚಮುಖಗಳು ಪೂರ್ವಕ್ಕೆ ಆಂಜನೇಯ ಆದರೆ ಪಶ್ಚಿಮಕ್ಕೆ ಗರುಡ, ಉತ್ತರ ವರಾಹ, ದಕ್ಷಿಣಕ್ಕೆ ನರಸಿಂಹ, ಆಕಾಶಕ್ಕೆ ಮುಖ ಮಾಡಿ ಹಯಗ್ರೀವ. ಒಂದೊಂದು ದಿಕ್ಕಿಗೂ ಒಂದೊಂದು ರೂಪ ತಾಳಿ ನಿಂತ ನಮ್ಮ ಆಂಜನೇಯ ಸ್ವಾಮಿ. ಈ ಪಂಚಮುಖಿ ಆಂಜನೇಯ ಸ್ವಾಮಿ ಆರಾಧನೆಯ ಫಲಗಳೇನೆಂದರೆ, ಜ್ಞಾನವೃದ್ಧಿ, ಯಶಸ್ಸು, ಆರೋಗ್ಯ, ಗ್ರಹದೋಷ ನಿವಾರಣೆ, ಶತ್ರುಬಾಧೆ, ಕಷ್ಟಭಯದಿಂದ ರಕ್ಷಣೆ, ಆತ್ಮಶಾಂತಿ, ಸಂಕಟ ನಿವಾರಣೆ. ನೀವು ಪಂಚಮುಖಿ ಆಂಜನೇಯ ಸ್ವಾಮಿ ಪೂಜೆ ಮಾಡಲು ಶುಭ ದಿನಗಳೇನೆಂದರೆ, ಶನಿವಾರ, ಮಂಗಳವಾರ, ಅಮಾವಾಸ್ಯೆ ಮತ್ತು ಹನುಮ ಜಯಂತಿ. ಅಂದಹಾಗೆ ಈ ದೇವಾಲಯ ಇರುವುದು ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಶ್ರೀ ಕ್ಷೇತ್ರ ಕೈಲಾಸ ವೈಕುಂಠ ಸನ್ನಿಧಿಯಲ್ಲಿ. ಏಪ್ರಿಲ್ 24 ಇಲ್ಲಿನ ದೇವಾಲಯದ ವಾರ್ಷಿಕೋತ್ಸವವು ಪ್ರತಿ ವರ್ಷ ವಿಜೃಂಭಣೆಯಾಗಿ ನಡೆಯುತ್ತದೆ. ಪ್ರತಿನಿತ್ಯ ಬೆಳಗ್ಗೆ 7:30ರಿಂದ 11:30ಕ್ಕೆ, ಸಂಜೆ 5:30ರಿಂದ 8:30ಕ್ಕೆ. ಶನಿವಾರ ಮಾತ್ರ ಬೆಳಗ್ಗೆ 1 ಗಂಟೆವರೆಗೂ ದೇವಾಲಯವು ತೆರೆದಿರುತ್ತದೆ. ಎಲ್ಲ ಹನುಮ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಸಿಗುವೆ. ಎಲ್ಲರಿಗೂ ಶುಭವಾಗಲಿ.